ವಸತಿ ಶಾಲೆಯಿಂದ ಇಬ್ಬರು ವಿದ್ಯಾರ್ಥಿಗಳು ನಾಪತ್ತೆ. ಚಿಕ್ಕಮಗಳೂರಿನ ತೇಗೂರು ಬಳಿ ಇರುವಂತಹ ವಸತಿ ಶಾಲೆ. ತರುಣ್ ಮತ್ತು ಯಶ್ವಿನ್ ನಾಪತ್ತೆ ಆದಂತ ವಿದ್ಯಾರ್ಥಿಗಳು. ವಸತಿ ಶಾಲೆಯಿಂದ ಇಬ್ಬರು ವಿದ್ಯಾರ್ಥಿಗಳು ನಾಪತ್ತೆ ಆಗಿದ್ದಾರೆ. ಚಿಕ್ಕಮಗಳೂರಿನ ತೇಗೂರು ಬಳಿ ಇರುವಂತ ವಸತಿ ಶಾಲೆ ಇದು. ತರುಣ್ ಮತ್ತು ಯಶ್ವಿನ್ ಅಂತ ನಾಪತ್ತೆ ಆಗಿರುವಂತ ವಿದ್ಯಾರ್ಥಿಗಳು. 9ನೇ ತರಗತಿ ಪರೀಕ್ಷೆಯನ್ನು ಬರೆದಿರುವಂತ ವಿದ್ಯಾರ್ಥಿಗಳು ನಾಪತ್ತೆ ಆಗಿದ್ದಾರೆ. 9ನೇ ತರಗತಿ ಪರೀಕ್ಷೆಯನ್ನು ಬರೆದಿದ್ದಾರೆ, ಅದಾದ್ಮೇಲೆ ನಾಪತ್ತೆ. ಬಸ್ಗಾಗಿ ಕಾದು ನಿಂತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಸತಿ ಶಾಲೆಯ ಸಿಬ್ಬಂದಿ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ 3ರ ಮಧ್ಯರಾತ್ರಿ ವಸತಿ ಶಾಲೆಯಿಂದ ನಾಪತ್ತೆ ಆಗಿರುವಂಥದ್ದು. ಮಾರ್ಚ್ 3ರ ಮಧ್ಯರಾತ್ರಿ ವಸತಿ ಶಾಲೆಯಿಂದ ನಾಪತ್ತೆ ಆಗಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫೋಟೋಗಳನ್ನು. ಈ ಇಬ್ಬರು 9ನೇ ಕ್ಲಾಸ್ ಓದ್ತಾ ಇದ್ದಂಥ ಮಕ್ಕಳೇ ನಾಪತ್ತೆ ಆಗಿರುವಂಥದ್ದು. ನೀವೆಲ್ಲಾದರೂ ಕಂಡು ಬಂದರೆ ಈ ಇಬ್ಬರು ಮಕ್ಕಳನ್ನ ಎಲ್ಲಾದರೂ ನೋಡಿದ್ರೆ ಅಲ್ಲಿನ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡಿ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇಬ್ಬರು ವಿದ್ಯಾರ್ಥಿಗಳು ವಸತಿ ಶಾಲೆಯಿಂದ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ರು. ಆಲ್ಮೋಸ್ಟ್ ಇವತ್ತಿಗೆ 10 ದಿನ. 3ನೇ ತಾರೀಕು ನಾಪತ್ತೆ ಆಗಿದ್ದು, ಇವತ್ತು 13ನೇ ತಾರೀಕು, 11 ದಿನ ಆಗ್ತಾ ಬರ್ತಾ ಇದೆ. ಇನ್ನೂ ಕೂಡ ಆ ಮಕ್ಕಳು ಎಲ್ಲೋಗಿದ್ದಾರೆ, ಏನು ಎತ್ತ ಮಾಹಿತಿ ಸಿಕ್ಕಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗಿ, ಇಬ್ಬರು ವಿದ್ಯಾರ್ಥಿಗಳು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತದೆ? ಅವರಿಬ್ಬರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ ಹೇಗೆ ಅಂತ? ಈಗ ಆಲ್ರೆಡಿ 11ನೇ ದಿನ ಆಗ್ತಾ ಬಂತು. ಏನು ಈಗಾಗಲೇ ರಾಜ್ಯಾದ್ಯಂತ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ನಾಪತ್ತೆ ಆಗ್ತಾ ಇರ್ತಕ್ಕಂಥ ಪ್ರಕರಣಗಳು ಒಂದಲ್ಲ ಒಂದ್ ಕಡೆ ಕೇಳಿ ಬರ್ತಾ ಇದಾವೆ. ಜೊತೆಗೆ ನೋಡ್ತಾ ಇದೀವಿ ಕೂಡ. ಅದೇ ರೀತಿಯಾಗಿ ಕಾಫಿನಾಡು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ತೇಗೂರಿನಲ್ಲಿರ್ತಕ್ಕಂಥ ಏನು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ 9ನೇ ತರಗತಿಯನ್ನ ಓದ್ತಾ ಇದ್ದಂತ ಇಬ್ಬರು ಯುವಕರು ನಾಪತ್ತೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಇಬ್ಬರು ಯುವಕರು ಕೂಡ ಏನು 9ನೇ ತರಗತಿಯನ್ನ ಪರೀಕ್ಷೆಯನ್ನ ಬರೆದು 10ನೇ ತರಗತಿಯ ಏನು ಮುಂದೆ ಬರ್ತಕ್ಕಂಥ 10ನೇ ತರಗತಿ ಸ್ಪೆಷಲ್ ಕ್ಲಾಸ್ಗೆ ಏನು ವಸತಿ ಶಾಲೆಯಲ್ಲೇ ಉಳಿದಿದ್ರು. ಆದ್ರೆ ಮಾರ್ಚ್ 3ರ ಮಧ್ಯರಾತ್ರಿಯಲ್ಲಿ ಈ ವಸತಿ ಶಾಲೆಯಿಂದ ಇಬ್ಬರು ಯುವಕರು ನಾಪತ್ತೆಯಾಗಿರ್ತಕ್ಕಂಥದ್ದು. ಈ ಇಬ್ಬರು ಯುವಕರು ಕೂಡ ಏನು ಬೆಂಗಳೂರು ಮೂಲದ ಯುವಕ ಒಬ್ಬ ಅಂತಾನೆ ಹೇಳ್ಬೋದಾಗಿದೆ. ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಮೂಲದ ಯಶ್ವಿನ್ ಮತ್ತು ಬೆಂಗಳೂರು ಮೂಲದ ಏನು ಸಾಲಿಯಾನ್ ಅಂತಕ್ಕಂಥ ಇಬ್ಬರು ವಿದ್ಯಾರ್ಥಿಗಳು ನಾಪತ್ತೆಯಾಗಿರ್ತಕ್ಕಂಥದ್ದು. ಬೆಂಗಳೂರಿನ ತರುಣ್ ಮತ್ತು ಬಾಳೆಹೊನ್ನೂರಿನ ಯಶ್ವಿನ್ ಸಾಲಿಯಾನ್ ಇಬ್ಬರು ಕೂಡ ನಾಪತ್ತೆಯಾಗಿದ್ದು, ಇವರ ಹುಡುಕಾಟಕ್ಕೆ ಈಗಾಗಲೇ ಪೋಷಕರು ಇರ್ಬೋದು ಮತ್ತು ವಸತಿ ಶಾಲೆಯ ಆಡಳಿತ ಮಂಡಳಿ ಮುಂದಾಗಿರ್ತಕ್ಕಂಥದ್ದು. ಈ ಕುರಿತು ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಕೂಡ FIR ಅನ್ನ ದಾಖಲು ಮಾಡಲಾಗಿರ್ತಕ್ಕಂಥದ್ದು. ಈ ಇಬ್ಬರು ಯುವಕರು ವಸತಿ ಶಾಲೆಯಿಂದ ಬಂದ ಬಳಿಕ ಬಸ್ಗೆ ಕಾದು ನಿಂತಿರ್ತಕ್ಕಂಥ ಒಂದು CC ಕ್ಯಾಮೆರಾದ ವಿಡಿಯೋ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. KSRTC ಬಸ್ ನಿಲ್ದಾಣದಲ್ಲಿ ಈ ಯುವಕರು ಬಸ್ಗಾಗಿ ಕಾಯ್ದು ನಿಂತಿದ್ದಾರೆ. ಆ ಒಂದು ವಿಡಿಯೋ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಈ ಕುರಿತು ಏನು ಪೋಷಕರು ವಸತಿ ಶಾಲೆಯ ಆಡಳಿತ ಮಂಡಳಿ ವಾರ್ಡನ್ ಮತ್ತು ಪ್ರಿನ್ಸಿಪಾಲ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ಕುರಿತು ಗ್ರಾಮಾಂತರ ಠಾಣೆಯ ಪೊಲೀಸರು ಈಗಾಗಲೇ ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈಗಲೂ 2-3 ಅಧಿಕಾರಿಗಳನ್ನ ತಂಡವನ್ನ ರಚನೆ ಮಾಡಿ ಆ ಯುವಕರ ಪತ್ತೆಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಿರ್ತಕ್ಕಂಥದ್ದು. ಜೊತೆಗೆ ಆ ಹುಡುಗರು ಯಾರ ಸಂಪರ್ಕದಲ್ಲಿದ್ದು, ಈಗಾಗಲೇ ಈ ಹಿಂದೆ ಒಬ್ಬ ವಿದ್ಯಾರ್ಥಿ ಇಲ್ಲಿಂದ ಶಾಲೆಯಿಂದ ತೊರೆದು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆ ಯುವಕ ಏನು ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಒಂದು ನಂಬರ್ಗೆ ಮತ್ತೆ ಈ ಯುವಕರು ಕದ್ದು ಮುಚ್ಚಿ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ತನಿಖೆ ವೇಳೆ ಬಹಿರಂಗವಾಗಿರ್ತಕ್ಕಂಥದ್ದು. ಆ ಮೊದಲೇ ಏನು ಶಾಲೆಯನ್ನ ಬಿಟ್ಟು ಬೆಂಗಳೂರಿಗೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿ ಯಾರಿಗೆಲ್ಲ ಏನು ಕರೆ ಮಾಡಿ ಏನು ಈ ಒಂದು ಆಸೆಯನ್ನ ಹುಟ್ಟಿಸಿದಾನೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಪೊಲೀಸ್ ಇಲಾಖೆ ಇದೀಗ ಮುಂದಾಗಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಯೋಗಿ ನಿಮ್ಮೆಲ್ಲ ಮಾಹಿತಿಗಾಗಿ.